ಈ ಸರ್ಕಾರ ರಸ್ತೆ ಯಾಕೆ ಸರಿ ಇಲ್ಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂದರೆ ಉದ್ಯಮಿಗಳಿಗೆ ನಿಂದನೆ ಭಾಗ್ಯ ಕೊಟ್ಟಂತ ಸರ್ಕಾರ ಇದು. ನಿಂದನೆ ಭಾಗ್ಯ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಉತ್ತರ, ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ, ಬೆಂಗಳೂರಿಂದ ನೀವೆಲ್ಲವನ್ನ ಪಡೆದಿದ್ದೀರಾ, ಈ ರೀತಿ ತೆಗಳಿಸಬಾರ್ದು ಅನ್ನೋ ನೀತಿ ಪಾಠ ಅವ್ರಿಗೆ. ನೀತಿ ಪಾಠ ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಧಮಕಿ ಆಗ್ತಾ ಇದ್ದೀರಲ್ಲ ಅವ್ರಿಗೆ, ಹೆಂಗೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವೇನು ಬಿ ಜೆ ಪಿಯವರ? ಮಾಧ್ಯಮದವ್ರನ್ನೂ ಮೊನ್ನೆ ಯಾರೋ ಕ್ವಶನ್ ಕೇಳಿದ್ದಾರೆ, ನೀವೇನು ಬಿ ಜೆ ಪಿ ಕ್ವಶನ್ ನಾನು ಕೇಳ್ತೀರಾ ಅಂತ. ಅಂದ್ರೆ ಧಮಕಿ ಹಾಕುವಂತ ಒಂದು ಪ್ರವೃತ್ತಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಕೂಡ. ಇನ್ಫೋಸಿಸ್ ಇರ್ಬೋದು, ಆಮೇಲೆ ಮೋಹನ್ ದಾಸ್ ಪೈ ಅವ್ರಿಗೆ, ಆಮೇಲೆ ಬಯೋಕಾನ್ ಕಿರಣ್ ಮಜುಮ್ದಾರ್ 3 ಜನಕ್ಕೂ ಧಮಕಿ ಹಾಕಿದ್ದೀರಾ. ಏನಪ್ಪ, ರಸ್ತೆ ಕೇಳೋದು ಧರ್ಮ ಅಲ್ಲ? ಅವರು ಈ ಕರ್ನಾಟಕದ ಸಿಟಿಸನ್ ಅಲ್ಲ, ಬೆಂಗಳೂರು ಸಿಟಿಸನ್. ಕೇಳೋದು ತಪ್ಪ? ಕೇಳಿದ್ರೆ ಧಮಕಿ ಹಾಕ್ತೀರಾ ನೀವು. ಹಂಗಂದ್ಬಿಟ್ಟು ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ ಅಂತ. ಏನು ಕಾಂಗ್ರೆಸ್ ಪಾರ್ಟಿಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿ ದುಡ್ಡಿಂದ ಏನಾನ ಅವ್ರು ಪಡೆದಿದ್ದೀರಾ? ಅಥವಾ ಅವ್ರು ಬೆಂಗಳೂರು ಜನತೆ ಏನಾನ ನಿಂದಿಸ್ತಾವ್ರವರು? ಬೆಂಗಳೂರು ಜನತೆ ಟ್ಯಾಕ್ಸ್ ಪೇಯರ್ಸು. ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು. ಯಾರಿಗೆ? ಇನ್ಫೋಸಿಸ್ಗಿರ್ಬೋದು, ಇವ್ರಿಗೆ ಬಯೋಕಾನ್ಗಿರ್ಬೋದು, ಅವ್ರಿಗೆಲ್ಲ ಬೆಂಗಳೂರು ಜನರ ತೆರಿಗೆಯಿಂದ ಸಹಾಯ ಆಗಿದೆ. ಅವ್ರು ಕೇಳ್ತಾ ಚೀಮಾರಿ ಆಗ್ತಾ ಇರೋದು ನಿಮ್ಮ ಸರ್ಕಾರಕ್ಕೆ. ಮರ್ಯಾದೆ ಇದೆಯಾ? ನಿಮ್ಮ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ, ಬೆಂಗಳೂರು ಜನತೆಗೆಲ್ಲ ಅವ್ರು ಚೀಮಾರಿ ಹಾಕಿರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಚೀಮಾರಿ ಹಾಕಿರೋದು. ಕೋಪ ಬೆಂಗಳೂರಿಂದ ಎಲ್ಲ ಪಡೆದಿದ್ದೀರಂತೆ. ಏನು ನಿಮ್ಮನೆಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯಿಂದ ಏನಾನು ಪಡೆದಿದ್ದೀರಾ? ಏನು ಇಲ್ಲಲ್ಲ. ನೀವು ಪಡೆದಿದ್ದೀರಾ? ಡಿ ಕೆ ಶಿವಕುಮಾರ್ ಪಡೆದಿಲ್ವಾ? ಸಿದ್ದರಾಮಯ್ಯ ಪಡೆದಿಲ್ವಾ? ನೀವು ಪಡೆದಿದ್ದೀರಾ? ಎಲ್ಲರೂ ಪಡೆದವ್ರೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಆಗ್ಬೇಕಾದ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂತ ವಿಶ್ವವಿಖ್ಯಾತಿ ಆಗಬೇಕಾದ್ರೆ ಕಾರಣ ಯಾರು? ಕಾರಣ ಯಾರು? ಬೆಂಗಳೂರು ಜನತೆ. ಏನು ಸಿದ್ದರಾಮಯ್ಯ ಅಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಪ್ರಿಯಾಂಕಾ ಖರ್ಗೆ ಅಲ್ಲ, ಅವ್ರು ಯಾರು ಬೆಂಗಳೂರಲ್ಲ. ಇವ್ರು ಯಾರು 3 ಜನ ಬೆಂಗಳೂರವರೇ ಅಲ್ಲ. ಈ 3 ಜನ ಬೆಂಗಳೂರವರೇ ಅಲ್ಲ. ನಿಮ್ದು ಯಾವುದೋ ಒಂದು ಚಾನಲಲ್ಲಿ ಹೇಳ್ತಾ ಇದ್ರು 3 ಜನಕ್ಕೆ ಏನು ಸಂಬಂಧ? ಬೆಂಗಳೂರವರೇ ಅಲ್ಲ. ಅಲ್ಲಿ ಟ್ಯಾಕ್ಸ್ ಕಟ್ಟಿರೋರು ಬೆಂಗಳೂರು ಜನ. ಕೇಳೋ ಅಂಥ ಅಧಿಕಾರ ಬೆಂಗಳೂರು ಜನತೆಗಿದೆ. ಕೇಳಿದ್ದಾರೆ. ಸರ್ಕಾರ ಪಾಪರಾಗಿಲ್ಲ ಅಂದರೆ, ಸರ್ಕಾರ ಖಜಾನೆ ಖಾಲಿ ಅಂದರೆ ಮಾಡಬೇಡಿ. ಇಲ್ಲ ಅಂತೇಳಿ, ನಮ್ಮ ಖಜಾನೆ ಖಾಲಿ ಆಗಿದೆ, ದುಡ್ಡಿಲ್ಲ ಅಂತೇಳಿ. ಅದು ಬಿಟ್ಬಿಟ್ಟು ರಸ್ತೆಗಳು ಏನು ಬೆಂಗಳೂರಿಂದ ನೀವು ಏನೇನು ಪಡೆದಿದ್ದೀರಾ ಅಂದರೆ, ನೀನು ಪಡೆದಿದ್ದೀಯಾ, ನಾನು ಪಡೆದಿದ್ರೆ ಅವರು ಪಡೆದವ್ರೆ. ಸ್ಪೆಷಲ್ ಏನು? ಅವರೊಬ್ಬರೇ ಪಡೆದಿದ್ರೆ ಪರವಾಗಿಲ್ಲಪ್ಪ, ನೀವು ಪಡೆದಿದ್ದೀಯಲ್ಲ. ಯಾರ್ಯಾರು ಮಾತಾಡ್ತಾವ್ರೋ ಅವ್ರ ಮನೆಗಳೆಲ್ಲ ಬೆಂಗಳೂರಲ್ಲೇ ಇದೆಯಲ್ಲ. ನೀವು ಮಜಾ ಮಾಡಿಲ್ವಾ? ಬೆಂಗಳೂರನ್ನ ಯೂಸ್ ಮಾಡಿಲ್ಲ ರಸ್ತೆಗಳನ್ನ ನೀವು? ನಿಮ್ಮ ಮನೆ ಇಲ್ವಾ ಬೆಂಗಳೂರಲ್ಲಿ? ಅವ್ರಿಗೆ ಯಾಕೆ ಕ್ವಶನ್ ಮಾಡ್ತೀರಾ? ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ, ಕೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು. ಬಯೋಕಾನ್ ಅವ್ರು ಏನು ಕೇಳ್ತಾ ಇದ್ದಾರೆ? ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವು ಹೋಗಿದ್ರಲ್ಲ ಡೆಲ್ಲಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಧಿಕಾರ ಧಿಕಾರ ಅಂತ ಕೂಗ್ತಾ ಇದ್ರಲ್ಲ ಅಲ್ಲಿ ಕೇಂದ್ರದಲ್ಲಿ ಹೋಗಿ. ಈಗ ಅವ್ರು ಕೂಗ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು. ನಾವು ತೆರಿಗೆ ಕಟ್ಟಿದ್ರೆ ರೋಡ್ ಮಾಡಿಕೊಡಿ ಅಂತಾರೆ. ತಪ್ಪೇನು ಇದರಲ್ಲಿ? ವಾಟ್ ಈಸ್ ದ ಮಿಸ್ಟೇಕ್? ವಾಟ್ ಈಸ್ ದ ಮಿಸ್ಟೇಕ್? ಅವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು, ನಿಮ್ಮ ಡೈಲಾಗೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ನೀವು ನಿಂದನೆ ಭಾಗ್ಯವನ್ನ ಕೊಟ್ಟಿದ್ದೀರಾ. ಅದು ಕೇಳಿದ್ದಾರೆ. ಏನೋ BJP ಸರ್ಕಾರ ಇದ್ದಾಗ ಯಾಕೆ ಕೇಳಿಲ್ಲ ಅಂತ. ನಾನು ಮಂತ್ರಿ ಆಗಿದ್ದೆ. BJP ಸರ್ಕಾರ ಇದ್ದಾಗೂ 1 ಅಲ್ಲ 10 ಟ್ವೀಟ್ ಮಾಡಿದ್ದಾರೆ ಅವರು. ದಾಖಲೆಗಳು ಕೊಡ್ತೀನಿ ನಿಮಗೆ. 10 ಟ್ವೀಟ್ ಮಾಡಿದ್ದಾರೆ. ನಾವು ಅವ್ರ ಸಭೆಯನ್ನು ಕರೆದಿದ್ರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಎಲ್ಲ IT BT ಕಂಪನಿಗಳ ಸಭೆಯನ್ನು ನಮ್ಮ CM ಚೇಂಬರಲ್ಲೇ ಕರೆದಿದ್ರು. ನಾನು ಆ ಸಭೆಗೆ ಹೋಗಿದ್ದೆ.
ಆ ಸಭೆಯಲ್ಲೇ ಚರ್ಚೆ ಮಾಡಿದ್ರಿ. ಏನು ಎಲ್ಲೆಲ್ಲಿ ರಸ್ತೆಗಳು ಏನೇನು ಫೆಸಿಲಿಟಿ ಬೇಕು ನಿಮಗೆ ಅಂತೇಳಿ ಚರ್ಚೆಯನ್ನು ಮಾಡಿ ಇಮ್ಮಿಡಿಯೇಟಾಗಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರಿ. ನಾವು ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಿದ್ದೀವಿ. ಅವ್ರು ಹೇಳಿದಂಥ ರಸ್ತೆಗಳಿರ್ಬೋದು, ಅವ್ರು ಹೇಳಿದಂಥ ಪಾರ್ಕ್ಗಳಿರ್ಬೋದು, ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದೀರಿ. ನಿಮ್ಮ ಹತ್ರ ಹಣ ಬಿಡುಗಡೆ ಮಾಡೋಕ್ಕೆ ದುಡ್ಡಿಲ್ಲ, ನಿಮ್ಮ ಹತ್ರ ಪಾಪರ ಹೊಟ್ಟಿದ್ದೀರ.